ಸರ್ಕಾರಕ್ಕೆ ಒಂದು ಸ್ಪಷ್ಟವಾಗಿ ಹೇಳೋದಂದರೆ ಒಂದು ಹೋರಾಟ, ಎರಡು ಹೋರಾಟ, ಮೂರು ಹೋರಾಟನ ಹತ್ತಿಕ್ಬೋದು ಸರ್. ಆದರೆ ಯುವಕರು ಜಾಗೃತರಾಗಿ ಸರಿಯಾಗಿ ಪ್ರಜ್ಞಾವಂತರಾಗಿ ಒಂದು ಶಿಸ್ತುಬದ್ಧವಾಗಿ ಹೋರಾಟನ ಕಟ್ಟಿದರೆ ಆ ಹೋರಾಟವನ್ನು ತಡಿಲಿಕ್ಕೆ ಯಾವ ಸರ್ಕಾರಕ್ಕೂ ಸಾಧ್ಯ ಇಲ್ಲ. ಸೊ ಯುವ ಜನರಿಗೆ ಮತ್ತು ಇನ್ನೊಂದು ಭಾಳ ಪ್ರೈಮರಿ ಅಂತಂದರೆ ಒಂದು ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋದು, ಉದ್ಯೋಗ ಕೊಡೋದು ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿ ಸರ್. ಸ್ಕಿಲ್ ಇಂಡಿಯಾ ಅಂತೇಳಿ ಕೇಂದ್ರ ಸರ್ಕಾರ ತಂದಿರೋದ್ರಲ್ಲಿ ಭಾಳ ದೊಡ್ಡ ಹಗರಣ ಹೊರಗೆ ಬಂದಿದೆ. ಇಡೀ ಒಂದು ಸುಮಾರು ಅದು ಹತ್ತತ್ರ 1 ಲಕ್ಷ ಕೋಟಿಗೂ ಹೆಚ್ಚು ಹಣ ದುರ್ಬಳಕೆ ಆಗಿದೆ ಅಂತೇಳಿ CAG ರಿಪೋರ್ಟ್ ಕೊಟ್ಟಿದೆ. ನಮಗೆ ಅನ್ಯಾಯ ಆದಾಗ ನಾವು ಸಂಘಟನೆ ಕಟ್ಕೊಳ್ಳೋದು, ಹೋರಾಟ ಮಾಡೋದು ಪ್ರತಿಯೊಬ್ಬ ಪ್ರಜೆಗೆ ಇರುವಂಥ ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕನ್ನೇ ಇವತ್ತು ಸರ್ಕಾರಗಳು ಒಂದು ದಮನ ಮಾಡ್ತಾ ಇದ್ದಾವೆ. ಯುವಕರು ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲ ಜನಪ್ರತಿನಿಧಿಗಳು ಭಾಷಣದಲ್ಲಿ ಅದನ್ನು ಬಳಸ್ತಾ ಇರ್ತಾರೆ. ರಾಷ್ಟ್ರ ನಿರ್ಮಾಣದ ಶಕ್ತಿಯಾಗಿ ಯುವಕರು ಹೊರಮಲಿ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಅದೇ ಯುವಕರಿಗೆ ನೇಮಕಾತಿ ಭರವಸೆ ತುಪ್ಪು ಅನ್ನಿಸ್ತಾ ಇದ್ದಾರೆ ಅಂತ ಅನಿಸುತ್ತಾ ನಿಮಗೆ? ಭಾಳ ಕರೆಕ್ಟಾಗಿ ಹೇಳಿದ್ರಿ ಸರ್. ನಮ್ಮ ದೇಶದಲ್ಲಿ ಒಂದು ದುಡಿಯುವಂಥ ವಯಸ್ಸೇನಿದೆ ಅದರಲ್ಲೂ ವೆರಿ ಪ್ರೊಡಕ್ಟಿವ್ ಏಜ್ 20 ರಿಂದ 35 ವರ್ಷದ ಜನಸಂಖ್ಯೆ 50% ಇದೆ ಸರ್ ನಮ್ಮ ದೇಶದಲ್ಲಿ. ಅಂದರೆ ಉತ್ಪಾದಕ ಶಕ್ತಿ ಹೇರಳವಾಗಿರುವಂಥವ್ರು. ಅವ್ರನ್ನ ನಾವು ಕರೆಕ್ಟಾಗಿ ಈ ವ್ಯವಸ್ಥೆ ಬಳಸ್ಕೊಂಡ್ರೆ ಉತ್ಪಾದಕತೆನ ಇದ್ರ 3 ಪಟ್ಟು ಜಾಸ್ತಿ ಮಾಡ್ಬೋದು ಸರ್. ಪ್ರೊಡಕ್ಷನ್ನು ಅಥವಾ ನಾವೇನು ಹೇಳ್ತೀವಿ ಒಂದು ಸರ್ವಿಸ್ ಸೆಕ್ಟರಲ್ಲಿರ್ಬೋದು. ಆದರೆ ಪ್ರತಿ ಎಲೆಕ್ಷನ್ ಬಂದಾಗ ಇದೇ ಯುವ ಜನರನ್ನ ಎಲ್ಲ ಪಕ್ಷಗಳು ಬಳಸ್ಕೊಳ್ತವೆ. ನಾವು ಯುವಕರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಆದರೆ ಎಲೆಕ್ಷನ್ನಿಂದ ಗೆದ್ದು ಬಂದ ಮೇಲೆ ಯುವಕರ ನಿಜವಾದಂಥ ಬೇಡಿಕೆಗಳೇನಿದಾವೆ ಯುವ ಜನರದ್ದು, ಅವರಿಗೆ ದುಡಿಯೋ ಕೈಗಳಿಗೆ ಕೆಲಸ ಬೇಕು, ಅದನ್ನು ಸರ್ಕಾರಗಳು ಕೊಡ್ತಾ ಇಲ್ಲ. ಇವತ್ತು ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಯಾವುದೇ ಪಕ್ಷಗಳಿರಲಿ ಉದ್ಯೋಗನ ಸೃಷ್ಟಿ ಮಾಡ್ತಾ ಇಲ್ಲ ಮತ್ತು ಇಲಾಖೆಗಳಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ತುಂಬಿಕೊಳ್ತಾ ಇಲ್ಲ. ಇದೊಂಥರ ಮೂಗಿಗೆ ತುಪ್ಪ ಸವರ್ದಂಗೆನೆ ಒಂದು ಆಸೆನ ತೋರಿಸ್ಬಿಟ್ಟು ಕೊನೆಗೆ ನಿಮಗಪ್ಪ ಅಂತೇಳಿ ಅವ್ರನ್ನ ನಡು ನೀರಿನಲ್ಲಿ ಕೈ ಬಿಡ್ತಾ ಇದ್ದಾವೆ ಸರ್ಕಾರ. ವಯೋಮಿತಿ ಹೆಚ್ಚಳನ್ನು ಮಾಡಿದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕರ್ನಾಟಕ ಕೌಶಲ್ಯ ಅಂತೇಳಿ, ಆಮೇಲೆ ಕೇಂದ್ರ ಸರ್ಕಾರ ಸ್ಕಿಲ್ ಇಂಡಿಯಾ ಅಂತೇಳಿ ಸಾಕಷ್ಟು ಉಚಿತ ಯೋಜನೆಗಳನ್ನು, ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಆರ್ಥಿಕವಾಗಿಯೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಬಳಸ್ಕೊಂಡ್ರೆ ಸ್ವ ಉದ್ಯೋಗ ಮಾಡ್ಬೋದಲ್ಲ ಸರ್? ಇಲ್ಲಿ ಒಂದು ವಿಷಯ ಸರ್, ಎಲ್ಲರೂ ಸ್ವ ಉದ್ಯೋಗ ಮಾಡಿದರೆ ಕನ್ಸ್ಯೂಮರ್ಸ್ ಯಾರು ಸರ್? ಕಸ್ಟಮರ್ ಸರ್. ಎಲ್ಲರೂ ನೀವು ಸ್ವಂತ ಉದ್ಯೋಗ ಮಾಡಿರಿ ಅಂದರೆ ಅದನ್ನ ಖರೀದಿ ಮಾಡ್ಲಿಕ್ಕೆ ಬೇಕಲ್ಲ ಒಂದು ಫೋರ್ಸ್. ಸೊ ಯುವ ಜನರಿಗೆ ಮತ್ತು ಇನ್ನೊಂದು ಭಾಳ ಪ್ರೈಮರಿ ಅಂತಂದರೆ ಒಂದು ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋದು, ಉದ್ಯೋಗ ಕೊಡೋದು ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿ ಸರ್. ಆ ಜವಾಬ್ದಾರಿಯಿಂದ ನುಣುಚ್ಕೊಳ್ಳಿಕ್ಕೆ ನೀವು ಸ್ವ ಉದ್ಯೋಗ ಮಾಡ್ಕೊಳ್ಳಿ, ಆಲ್ಟರ್ನೇಟಿವ್ ಮಾಡಿರಿ ಅಂತ ನಿಮ್ಮ ಜವಾಬ್ದಾರಿ ನಿಭಾಯಿಸ್ತೇನೆ ಹುಡುಗರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಸರ್. ಇದು ಅತ್ಯಂತ ಒಪ್ಪತಕ್ಕಂಥ ಮಾತಲ್ಲ ಸರ್. ಇದನ್ನು ನಾವು ಖಂಡನೆ ಮಾಡ್ತೀವಿ. ಸರ್ಕಾರದ ಜವಾಬ್ದಾರಿ ಏನು? ಉದ್ಯೋಗ ಸೃಷ್ಟಿ ಮಾಡಬೇಕು, ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕು. ಅದು ತಮ್ಮ ಜವಾಬ್ದಾರಿ ನಿರ್ವಹಿಸಲಿ ಸರ್ ಸರ್ಕಾರ ಫಸ್ಟ್. ಅದನ್ನು ಮಾಡ್ದೇ ನೀವು ಸ್ವಯಂ ಉದ್ಯೋಗ ಮಾಡಿರಿ ಅಂತೇಳಿ. ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು ಸರ್, ಸ್ಕಿಲ್ ಇಂಡಿಯಾ ಅಂತೇಳಿ ಕೇಂದ್ರ ಸರ್ಕಾರ ತಂದಿರೋದ್ರಲ್ಲಿ ಭಾಳ ದೊಡ್ಡ ಹಗರಣ ಹೊರಗೆ ಬಂದಿದೆ. ಇಡೀ ಒಂದು ಸುಮಾರು ಅದು ಹತ್ತತ್ರ 1 ಲಕ್ಷ ಕೋಟಿಗೂ ಹೆಚ್ಚು ಹಣ ದುರ್ಬಳಕೆ ಆಗಿದೆ ಅಂತೇಳಿ CAG ರಿಪೋರ್ಟ್ ಕೊಟ್ಟಿದೆ. ಏನಂತಂದರೆ ಸೇಮ್ ಅಭ್ಯರ್ಥಿಗಳಿಗೆ ಹಲವಾರು ಸಾರಿ ಒಂದು ಸ್ಕಿಲ್ ಇಂಡಿಯಾ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತೇಳಿ ಅಕೌಂಟ್ಗಳಿಗೆ ಅಮೌಂಟ್ ಜಮಾ ಆಗಿದೆ. ಮತ್ತು ಯಾವುದೋ ಸಂಘ ಸಂಸ್ಥೆಗಳು ಹಿಂದಿಲ್ಲದೆ ಇರೋ ಏಕಾಏಕಿ ಹುಟ್ಟಿ ಅದ್ರ ಮೂಲಕ ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ ಸಾವಿರಾರು ಕೋಟಿ ಹಗರಣ ಆಗಿದೆ ಸರ್. ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು. ಮತ್ತು ಇನ್ನೊಂದು ಭಾಳ ಬೇಸಿಕ್ ಅಂತಂದರೆ, ಈಗ ಆಲ್ರೆಡಿ ಒಂದು ಡಿಗ್ರಿ ಮುಗಿಸಿರ್ತಾರೆ ಅಥವಾ ಒಂದು ಕೋರ್ಸನ್ನು ಮುಗಿಸಿದ್ದಾರೆ ಅಂದರೆ ಅವರಿಗೆ ಉದ್ಯೋಗಕ್ಕೆ ಬೇಕಾಗಿರುವಂಥ ಎಲಿಜಿಬಿಲಿಟಿ ಇದೆ ಸರ್. ಈ ಸ್ಕಿಲ್ ಇಂಡಿಯಾ ಇದೆಲ್ಲ ಪೋಸ್ಟ್ಪೋನ್ಮೆಂಟ್ ಸರಿ. ಜಾಬ್ ಕೊಡೋದು ಬಿಟ್ಟು ನೀವು ನಾವು ಹೊಸ ಸ್ಕಿಲ್ ಕಳಿಸಿದ್ವಿ ಅನ್ನೋದು ಅದು ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಸರ್ಕಾರದ್ದು ತನ್ನ ಪ್ರಾಥಮಿಕ ಜವಾಬ್ದಾರಿಯಿಂದ ನುಣುಚ್ಕೊಂಡ್ಬಿಟ್ಟು ಈ ನಾನಾ ರೀತಿ ಬೇರೆ ಬೇರೆ ಹೆಸರು ರೂಪದಲ್ಲಿ ಇದನ್ನ ಪೋಸ್ಟ್ಪೋನ್ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದ್ದಾವೆ ಸರ್. ಒಟ್ಟಾರೆ ನಿಮ್ಮ ಬೇಡಿಕೆ ಏನು ಸರ್? ನಮ್ಮ ಪ್ರಮುಖ ಬೇಡಿಕೆ ಮಾಡ್ತಾ ಇದ್ದೀವಿ. ಹಾಂ ಸರ್. ಪ್ರತಿಭಟನೆಗಳನ್ನು ಹತ್ತಿಕ್ತಾರ ಅಂತ ಅನ್ಸುತ್ತಾ ನಿಮಗೆ? ಭಾಳ ವ್ಯವಸ್ಥಿತವಾಗಿ ಈ ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ತಾ ಇದೆ. ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆಗೆ ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಒಂದು ಸಂವಿಧಾನನೇ ಕೊಟ್ಟಿದೆ ಸರ್. ಸಂವಿಧಾನದ ಮೂಲ ಹಕ್ಕು. ನಮಗೆ ಅನ್ಯಾಯ ಆದಾಗ ನಾವು ಸಂಘಟನೆ ಕಟ್ಕೊಳ್ಳೋದು, ಹೋರಾಟ ಮಾಡೋದು ಪ್ರತಿಯೊಬ್ಬ ಪ್ರಜೆಗೆ ಇರುವಂಥ ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕನ್ನೇ ಇವತ್ತು ಸರ್ಕಾರಗಳು ಒಂದು ದಮನ ಮಾಡ್ತಾ ಇದ್ದಾವೆ. ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು, ನಾವಿಲ್ಲಿ ಪೊಲೀಸ್ ಇಲಾಖೆಯನ್ನು ನಾವು ಬ್ಲೇಮ್ ಮಾಡಲ್ಲ ಸರ್. ಆದರೆ ಈ ವ್ಯವಸ್ಥೆ ಭಾಗವಾಗಿ ಅವರು ಈ ಹೋರಾಟಗಳನ್ನು ಹತ್ತಿಕ್ತಾ ಇದ್ದಾರೆ. ಇಲ್ಲಿ ಸರ್ಕಾರಗಳೇ ಈ ಹೋರಾಟಗಳು ಬೆಳೆದೇ ಇರೋ ರೀತಿ, ಯಾಕಂದರೆ ಅವರಿಗೆ ಜಾಬ್ ಕೊಡೋಕ್ಕಾಗ್ತಾ ಇಲ್ಲ ಸರ್. ಉದ್ಯೋಗ ಕೊಡೋಕ್ಕಾಗದೇ ಇದ್ದಾಗ ಉದ್ಯೋಗ ಕೇಳಿ ಏನು ನಿಜವಾದಂಥ ಹೋರಾಟಗಳು ಬೆಳೆದ್ರೆ ಅವರಿಗೆ ಅದು ಕುತ್ತಿದೆ ಅಂತೇಳಿ ಹೋರಾಟಗಳು ಬೆಳಿಲಿಕ್ಕೇ ಬಿಡ್ತಾ ಇಲ್ಲ ಸರ್. ಹೋರಾಟಗಳನ್ನು ಭಾಳ ವ್ಯವಸ್ಥಿತವಾಗಿ ಹತ್ತಿಕ್ತಾ ಇದ್ದಾರೆ. ಇಲ್ಲಿ ಧಾರವಾಡದಲ್ಲಿ ಡಿಸೆಂಬರ್ 1, ಡಿಸೆಂಬರ್ 10, ಮೊನ್ನೆ ಕೂಡ 14ನೇ ತಾರೀಕು, ಏಪ್ರಿಲ್ 14ನೇ ತಾರೀಕಿಲ್ಲಿ ಹೋರಾಟ ಘೋಷಣೆ ಮಾಡಿದ್ರು ಹಲವಾರು ಸಂಘಟನೆ ನಮ್ಮ ಮಿತ್ರರೆಲ್ಲ ಸೇರಿ. ಆ ಹೋರಾಟವನ್ನು ಕೂಡ ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಹತ್ತಿಕ್ಕಿದ್ದಾರೆ ಪೊಲೀಸರು.
ಅಲ್ಲಿ ಹೋರಾಟ ಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆನೇ ಹೋರಾಟಗಾರರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಒಂದು ಏನಂತಾರಲ್ಲ, ಒಂದು ಮೂಲಭೂತ ಹಕ್ಕನ್ನು ದಮನ ಮಾಡ್ತಾ ಇದೆ. ಇಲ್ಲಿ ಇದರಿಂದ ಹೋರಾಟನ ತಡಿಲಿಕ್ಕಾಗಲ್ಲ. ನಾವು ಸರ್ಕಾರಕ್ಕೆ ಒಂದು ಸ್ಪಷ್ಟವಾಗಿ ಹೇಳೋದಂದರೆ, ಒಂದು ಹೋರಾಟ, 2 ಹೋರಾಟ, 3 ಹೋರಾಟನ ಹತ್ತಿಕ್ಬೋದು ಸರ್. ಆದರೆ ಯುವಕರು ಜಾಗೃತರಾಗಿ ಸರಿಯಾಗಿ ಪ್ರಜ್ಞಾವಂತರಾಗಿ ಒಂದು ಶಿಸ್ತುಬದ್ಧವಾಗಿ ಹೋರಾಟನ ಕಟ್ಟಿದರೆ ಆ ಹೋರಾಟವನ್ನು ತಡಿಲಿಕ್ಕೆ ಯಾವ ಸರ್ಕಾರಕ್ಕೂ ಸಾಧ್ಯ ಇಲ್ಲ. ಮತ್ತು ಅಂಥ ಹೋರಾಟವನ್ನು ನಾವು ಕಟ್ಟೇ ಕಟ್ತೀವಿ ನಮ್ಮ ಬೇಡಿಕೆಗಳು ಈಡೇರೋ ತನಕ ಸರ್.